ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಏನು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಈಗಿನ ಕಾಂಗ್ರೆಸ್ ಸರ್ಕಾರ ತನ್ನ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡಿ ಈಗಾಗಲೇ ಆದೇಶವನ್ನು ಕೂಡ ಕೊಟ್ಟಿದೆ. ಕಳೆದ ಮೇ 22ನೇ ತಾರೀಕು ನಡೆದಂಥ ರಾಜ್ಯ ಸಚಿವ ಸಂಪುಟದಲ್ಲಿ ಈ ಒಂದು ನಿರ್ಧಾರ ಅಂತಿಮವಾಗಿದೆ. ಈ ಒಂದು ಯೋಜನೆ ಏನು ಮರುನಾಮಕರಣ ಏನು ಮಾಡಲಾಗಿದೆ, ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮರುನಾಮಕರಣ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು DCM ಹಾಗೆ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು. ಯಾಕಂದರೆ ಈ ಹಿಂದೆಯಿಂದಲೂ ಕೂಡ ನಾವು ಬೆಂಗಳೂರಿನ ಜನ, ಬೆಂಗಳೂರಿಗೆ ಸೇರಿದಂಥ ಜನ, ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮತ್ತೆ ಮರುನಾಮಕರಣವನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಬಹಳಷ್ಟು ಬಾರಿ DK ಶಿವಕುಮಾರ್ ಅವರು ಹೇಳ್ತಾ ಬಂದಿದ್ದರು. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಅವರದ್ದೇ ಆದಂಥ ಸರ್ಕಾರ ಇದೆ. ಆ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ತನ್ನ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂಥೇಳಿ ಇವತ್ತು ರಾಜ್ಯ ಸಚಿವ ಸಂಪುಟದಲ್ಲಿ ಮರುನಾಮಕರಣ ಮಾಡಲಿಕ್ಕೆ ಅನುಮತಿಯನ್ನು ಪಡೆದು ರಾಮನಗರ ಜಿಲ್ಲೆಯನ್ನು, ಜಿಲ್ಲಾ ಕೇಂದ್ರ ರಾಮನಗರವೇ ಆಗಿದ್ದರೂ ಕೂಡ ರಾಮನಗರ ಜಿಲ್ಲೆ ಅಂತ ಏನಿತ್ತು ಹೆಸರನ್ನು, ಅದನ್ನು ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮರುನಾಮಕರಣವನ್ನು ಮಾಡುವ ಮೂಲಕ ರಾಮನಗರ ಜಿಲ್ಲೆಯ ಜನ ಬೆಂಗಳೂರಿಗೆ ಸೇರಿದಂಥವರು ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈಗ ಏನು ಸರ್ಕಾರ ಈ ಒಂದು ನಿರ್ಧಾರವನ್ನು ಮಾಡಿದೆ, ರಾಮನಗರ ಜಿಲ್ಲೆಯ ಹೆಸರನ್ನು ಮರುನಾಮಕರಣ ಮಾಡಿದೆ. ಸರ್ಕಾರ ಮಾಡಿ ಈಗಾಗಲೇ ಎಲ್ಲ ಜಿಲ್ಲೆಯ ಇರತಕ್ಕಂಥ ಸರ್ಕಾರಿ ಕಚೇರಿಗಳು ಸೇರಿದಂತೆ ಪ್ರಮುಖವಾಗಿ ಏನು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವೆಲ್ಲ ಕಟ್ಟಡಗಳಿದ್ದಾವೆ ಅಲ್ಲಿ ಮರುನಾಮಕರಣ ಆಗಿರ್ತಕ್ಕಂಥ ಹೆಸರನ್ನು ಬಳಕೆಯನ್ನು ಮಾಡಬೇಕು ಅಂಥೇಳಿ ಸ್ವತಃ DCM DK ಶಿವಕುಮಾರ್ ಅವರು ರಾಮನಗರ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಯಶವಂತ್ V ಗುರುಕರ್ ಅವರಿಗೆ ವಿಧಾನಸೌಧದಲ್ಲೇ ಈ ಒಂದು ಸೂಚನೆಯನ್ನು ಕೊಟ್ಟರೂ ಕೂಡ ಈಗಾಗಲೇ 1 ತಿಂಗಳ ಹತ್ತತ್ರ ಆಗ್ತಾ ಇದೆ. ಆದರೂ ಕೂಡ ಜಿಲ್ಲೆಯಲ್ಲಿ ಇರತಕ್ಕಂಥ ಯಾವೊಂದು ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಜಿಲ್ಲೆಯ ಹೆಸರು ಬದಲಾವಣೆ ಆಗಿಲ್ಲ. ಇದು ಒಂದು ಕಡೆ ಏನೋ ಸರ್ಕಾರಕ್ಕೆ ಕಿಮ್ಮತ್ತಿಲ್ವಾ, ಸರ್ಕಾರದ ಆದೇಶಕ್ಕೆ, ಮುಖ್ಯಮಂತ್ರಿಗಳ ಆದೇಶಕ್ಕೆ, ಜೊತೆಗೆ ಉಪಮುಖ್ಯಮಂತ್ರಿಗಳ ಆದೇಶಕ್ಕೆ ಅಧಿಕಾರಿಗಳು ಕಿಮ್ಮತ್ತನ್ನು ಕೊಡ್ತಾ ಇಲ್ವಾ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದರೆ ಏನು ರಾಮನಗರ ಜಿಲ್ಲೆ ಅಂತ ಇದ್ದರೆ ಒಂದು ರೀತಿಯಾದಂತಹ ಗ್ರಾಮೀಣ ಭಾಗ ಅಂತೇಳಿ ಭಾಳಷ್ಟು ಸೌಲಭ್ಯಗಳಿಂದ ವಂಚಿತರಾಗ್ತೇವೆ. ಹಾಗಾಗಿ ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ರೆ ಅದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕ್ರಮವನ್ನು ವಹಿಸಿದೆ. ಆದರೆ ಎಲ್ಲೋ ಒಂದು ಕಡೆ ನಾಮಫಲಕವನ್ನು ಬದಲಾವಣೆ ಮಾಡಲಿಕ್ಕೂ ಕೂಡ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇರುವಂಥ ಹಿನ್ನೆಲೆ ಇನ್ನು ಜಿಲ್ಲೆಯ ಅಭಿವೃದ್ಧಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಎನ್ನುವಂಥ ಪ್ರಶ್ನೆಯನ್ನು ಜಿಲ್ಲೆಯ ಮುಖಂಡರು, ರೈತರು ಮಾಡ್ತಾ ಇದ್ದಾರೆ. ಸರ್ಕಾರ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣ ಅಂತ ಏನೋ ಮಾಡ್ತು ತರಾತುರಿನಲ್ಲಿ. ನೇಮ್ ಪ್ಲೇಟ್ ಚೇಂಜ್ ಮಾಡೋಕ್ಕೆ ಸುಮಾರು ತಿಂಗ್ಳುಗಟ್ಟಲೆ ತಗೋತಾ ಇದ್ದಾರೆ. ಇನ್ನೂ ಕೂಡ ಯಾವುದೇ ನಾಮಫಲಕನ ಚೇಂಜ್ ಮಾಡಿಲ್ಲ. ಹೀಗಿರುವಾಗ ಇಂಥ ತರಾತುರಿನಲ್ಲಿ ನೇಮ್ ಚೇಂಜ್ ಮಾಡಿ ಆಗದೇ ಇರೋ ಕೆಲಸನ ಮಾಡ್ತಕ್ಕಂಥ ಅಗತ್ಯತೆ ಆದರೂ ಏನಿತ್ತು? ಈ ನೇಮ್ ಚೇಂಜ್ ಮಾಡೋಕ್ಕೆ ಇಷ್ಟು ದಿನ ತಗೊಂಡಂಥ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೇಗೆ ಇವರು ಬೆಂಗಳೂರು ದಕ್ಷಿಣ ಅಂತ ಡಿಕ್ಲೇರ್ ಮಾಡಿಕೊಂಡು ಅಭಿವೃದ್ಧಿ ಮಾಡ್ತಾರೆ ಅನ್ನೋದೇ ಸಂಶಯ. ಇಲ್ಲಿ ಸರ್ಕಾರ ಕೂಡಲೇ ಏನು ಬದಲಾವಣೆ ಮಾಡಂಗಿದ್ರೆ ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು, ಇನ್ಕ್ಲೂಡಿಂಗ್ ನೇಮ್, ಅದಕ್ಕೆ ನೆಸೆಸಿಟಿ ಫೆಸಿಲಿಟೀಸ್
ಆಗಲಿಲ್ಲ ಅಂದರೆ ಅದನ್ನ ಕೈ ಬಿಡುವಂಥ ನಿರ್ಧಾರಕ್ಕೆ ಬರಬೇಕು. ಸುಮ್ಮನೆ ಯಾವುದೋ ಒಂದು ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಇದನ್ನ ಮಾಡೋದು ಇಟ್ ಈಸ್ ನಾಟ್ ಫೇರ್ ಅಂತ ನಾವು ಹೇಳ್ತೀವಿ. ನೀವು ಇದನ್ನ ಕೂಡಲೇ ಗಮನ ಹರಿಸಿ, ಇಫ್ ಇಟ್ ಈಸ್ ಪಾಸಿಬಲ್ ನೀವು ಮಾಡಬೇಕು, ಇಲ್ಲ ಅಂದರೆ ತೆಪ್ಪಗಿದ್ಬಿಡ್ಬೇಕು. ಇದು ಜನಗಳಿಗೆ ಕನ್ಫ್ಯೂಸ್ ಮಾಡೋ ಅಂತಹ ಕೆಲಸ ಅಂತ ನಾವಾದರೂ ಹೇಳ್ತೀವಿ. ಹಾಗಾಗಿ ಇನ್ನೆಷ್ಟು ದಿನಗಳ ಕಾಲ ಕಾಯಬೇಕು ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ.